ಕಣ್ಣಿದ್ದವನಿಗೆ ಅಂಗೈಯೊಳಗೆ ಪ್ರಪಂಚವಿದೆ. ಪುಣ್ಯವಂತ ಉಪವಾಸ ವೃತ ಕೈಗೊಂಡಿರುವುದನ್ನು ಕೇಳಿ ಮಾತನಾಡಿಸಲೆಂದು ಸರ್ವೇಶ ಮನೆಗೆ ಬಂದ. ಇಬ್ಬರೂ ಮಾತನಾಡುತ್ತಾ ಕುಳಿತರು. ಪುಣ್ಯವಂತ, ನನಗೆ ಧ್ಯಾನದಲ್ಲಿ ಏನು ಶಕ್ತಿ ಇದೆ ಎಂಬುದೇ ತಿಳಿಯುತ್ತಿಲ್ಲ ಎಂದ. ಸರ್ವೇಶ್ ತನಗೆ ತಿಳಿದಿರುವುದನ್ನು ಮಾತನಾಡಿದ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಚಟಗಳು ಪ್ರಪಂಚದ ಎಲ್ಲೆಡೆ ಇದೆ. ಕೆಟ್ಟದ್ದು ಬೇಗ ರುಚಿಸುತ್ತದೆ, ಹಾಗಾಗಿ ನಾವು ಅದರ ದಾಸರಾಗುತ್ತೇವೆ. ಒಳ್ಳೆಯದು ಬೇಗ ರುಚಿಸುವುದಿಲ್ಲ, ಆಲೋಹಾಲ್ ಕುಡಿದ ತಕ್ಷಣ ನಮ್ಮ ಮನಸ್ಸು ಉಲ್ಲಾಸಭರಿತವಾಗುತ್ತದೆ. ಆದರೆ ಪರಿಣಾಮ ಶಾಶ್ವತವಾಗಿ ಇರುವುದಿಲ್ಲ. ರಾತ್ರಿ ಕುಡಿದು ಮಲಗಿದರೆ ಬೆಳಿಗ್ಗೆ ಎದ್ದಾಗ ಅದರ ವಾಸನೆಯನ್ನು ನಮ್ಮಿಂದಲೇ ಸಹಿಸಿಕೊಳ್ಳಲು ಆಗುವುದಿಲ್ಲ. ಆದರೂ ಬಹಳಷ್ಟು ಜನ ಏಕೆ ಕುಡಿಯುತ್ತಾರೆ ಎಂದರೆ ಅವರಿಗೆ ಶಾಶ್ವತ ನಿಶೆಯ ಅನುಭವ ಇರುವುದಿಲ್ಲ. ಆ ಅನುಭವವನ್ನು ಪಡೆದುಕೊಳ್ಳುವ ತಾಳ್ಮೆಯೂ ಅವರಿಗೆ ಇರುವುದಿಲ್ಲ. ಯಾರಿಗೆ ತಾಳ್ಮೆ ಇರುತ್ತದೆಯೋ ಅವರಿಗೆ ಮಾತ್ರ ಒಳ್ಳೆಯದರ ರುಚಿ ಕಂಡುಕೊಳ್ಳಲು ಸಾಧ್ಯ. ಧ್ಯಾನಕ್ಕೆ ಕುಳಿತ ತಕ್ಷಣ ಅದರ ಮಹತ್ವ ತಿಳಿಯುವುದಿಲ್ಲ. ಪ್ರತಿನಿತ್ಯ ಧ್ಯಾನ ಮಾಡುತ್ತಾ ಹೋಗಬೇಕು. ಕೆಲವು ದಿನ ಸುಮ್ಮನೆ ಕಣ್ಣು ಮುಚ್ಚಿಕೊಳ್ಳುವುದು ಎನಿಸುತ್ತದೆ. ನಿಧಾನವಾಗಿ ಮನಸ್ಸನ್ನು ಹತೋಟಿಯಲ್ಲಿಡಲು ಪ್ರಯತ್ನಿಸಬೇಕು. ಒಮ್ಮೆಯೇ ಗೆಲುವು ದೊರೆಯಲು ಸಾಧ್ಯವಿಲ್ಲ. ಒಮ್ಮೆಯೇ ಗೆದ್ದ ಯಾವ ವ್ಯಕ್ತಿಯೂ ಈ ಪ್ರಪಂಚದಲ್ಲಿ ಸಾಧನೆ ಮಾಡಿಲ್ಲ. ಪುಣ್ಯವಂತ ಸರ್ವೇಶನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಏಕಿಲ್ಲ, ಬಹಳಷ್ಟು ಜನರಿದ್ದಾರೆ. ಉದಾಹರಣೆಗೆ, ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಇದ್ದಾನೆ ಎಂದ. ಅದಕ್ಕೆ ಸರ್ವೇಶ ಸಾಧ್ಯವಿಲ್ಲ. ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ನ ಕಂಪನಿ ಮೈಕ್ರೋಸಾಫ್ಟ್ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಆತ ಮೊದಲು ಸ್ಥಾಪಿಸಿದ ಕಂಪನಿಯ ಹೆಸರು ಹೇಳು ಎಂದ. ಪುಣ್ಯವಂತ ಗೊತ್ತಿಲ್ಲ ಎಂಬಂತೆ ತಲೆಯಾಡಿಸಿದ. ನಿಮ್ಮ ಹಾಗೆ ಎಲ್ಲರಿಗೂ ಗೆದ್ದ ವ್ಯಕ್ತಿಯ ಗೆಲುವು ಮಾತ್ರ ಕಾಣುತ್ತದೆ. ಅದರ ಹಿಂದಿನ ಸೋಲು ಕಾಣುವುದಿಲ್ಲ. ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಇದ್ದಾನೆ ಎಂದ. ಅದಕ್ಕೆ ಸರ್ವೇಶ ಸಾಧ್ಯವಿಲ್ಲ. ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ನ ಕಂಪನಿ ಮೈಕ್ರೋಸಾಫ್ಟ್ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಆತ ಮೊದಲು ಸ್ಥಾಪಿಸಿದ ಕಂಪನಿಯ ಹೆಸರು ಹೇಳು ಎಂದ. ಪುಣ್ಯವಂತ ಗೊತ್ತಿಲ್ಲ ಎಂಬಂತೆ ತಲೆಯಾಡಿಸಿದ. ನಿಮ್ಮ ಹಾಗೆ ಎಲ್ಲರಿಗೂ ಗೆದ್ದ ವ್ಯಕ್ತಿಯ ಗೆಲುವು ಮಾತ್ರ ಕಾಣುತ್ತದೆ. ಅದರ ಹಿಂದಿನ ಸೋಲು ಕಾಣುವುದಿಲ್ಲ. ಇಂದು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಎನಿಸಿಕೊಂಡ ಬಿಲ್ ಗೇಟ್ಸ್ ಸೋತಿಲ್ಲವೇ? ಆತ ಯಾವುದೇ ಸ್ನಾತಕೋತ್ತರ ಪದವಿ ಮಾಡಿದವನಲ್ಲ. ಆದರೆ ಇಂದು ಸ್ನಾತಕೋತ್ತರ ಪದವಿ ಮುಗಿಸಿದ ಪ್ರತಿಯೊಬ್ಬರೂ ಆತನ ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಅದೇ ತಮ್ಮ ಬದುಕಿನ ದೊಡ್ಡ ಭಾಗ್ಯ ಎಂದುಕೊಳ್ಳುತ್ತಾರೆ. ಹಾಗಂತ ಆತ ಮುಟ್ಟಿದ್ದೆಲ್ಲ ಚಿನ್ನವಾಯಿತು ಎಂದು ಮುಗ್ಧಾಳರು ಹೇಳಬಹುದು. ಆತನೂ ಸಹ ಸೋತು ಗೆದ್ದ ವ್ಯಕ್ತಿ. ಬಿಲ್ ಗೇಟ್ಸ್ ಮೊದಲು ಸ್ಥಾಪಿಸಿದ್ದು ಟ್ರಾಫೋರ್ಡಾಟ ಎಂಬ ಕಂಪನಿ. ಅದರಲ್ಲಿ ನಷ್ಟವಾಗಿ ಅಲೆಯುತ್ತಿದ್ದಾಗ ಬೇರೊಬ್ಬರಿಂದ ವಿಂಡೋಸ್ ತಾಂತ್ರಿಕತೆಯನ್ನು ಖರೀದಿಸಿ ಆರಂಭಿಸಿದ ಸಂಸ್ಥೆ ಮೈಕ್ರೋಸಾಫ್ಟ್. ನಮಗೆ ಗೆಲುವು ಮಾತ್ರ ಕಾಣಿಸುತ್ತೆ. ಅದರ ಹಿಂದಿನ ಸೋಲು ಯಾರಿಗೂ ಕಾಣಿಸುವುದಿಲ್ಲ. ಮೈಕ್ರೋಸಾಫ್ಟ್ ಎಂಬ ಹೆಸರು ಎಲ್ಲರಿಗೂ ಗೊತ್ತು. ಅದರ ಹಿಂದಿರುವ ಟ್ರಾಫೋರ್ಡಾಟ ಯಾರಿಗೂ ಗೊತ್ತಿಲ್ಲ. ಸೋತವನು ತನ್ನ ಸೋಲಿಗೆ ಸರಿಯಾದ ಕಾರಣ ತಿಳಿದುಕೊಂಡು ಮುಂದೆ ಹೊರಟರೆ ಸೋಲು ನಮ್ಮ ಬಳಿ ಬರೋದಿಕ್ಕೆ ಹೆದರುತ್ತೆ. ಪುಣ್ಯವಂತ, ನೀನು ಹೊರಟ ದಾರಿ ಸರಿಯಾಗಿದೆ. ಹೀಗೆ ಮುಂದುವರಿ. ಖಂಡಿತ ಗೆಯಾಯಿ ಎಂದು ಹೇಳಿ ಸರ್ವೇಶ ಹೊರಟ. ಸರ್ವೇಶನ ಮಾತಿನಿಂದ ಮತ್ತಷ್ಟು ಉತ್ತೇಜಿತನಾದ ಪುಣ್ಯವಂತ ಉಪವಾಸವನ್ನು ಮುಂದುವರಿಸಿದ. ಪ್ರತಿದಿನವೂ ಧ್ಯಾನದಲ್ಲಿ ಮಗ್ನನಾಗುವ ಅವಧಿಯನ್ನು ಹೆಚ್ಚಿಸಲಾರಂಭಿಸಿದ. ನಗುವಿಗೆ ಮುಖದಲ್ಲಿ ಸ್ಥಾನ ನೀಡು, ಅಳುವನ್ನು ಬೆನ್ನಲ್ಲಿ ಬಚ್ಚಿಡು. ಕಣ್ಣಲ್ಲಿ ಬಂದ ರಕ್ತಕ್ಕೂ ಬಣ್ಣವಿರಲಿಲ್ಲ. 21 ದಿನಗಳ ಸುದೀರ್ಘ ಉಪವಾಸ ಮಾಡಿ ಯಶಸ್ವಿಯಾಗಲು ಒಂದು ದಿನ ಬಾಕಿಯಿತ್ತು. ಪುಣ್ಯವಂತನಲ್ಲಿದ್ದ ಹಠ ಹಸಿವಿನಿಂದ ಎಷ್ಟು ಒದ್ದಾಡಿದರೂ ನಿಯಂತ್ರಿಸಿತ್ತು. 20 ದಿನಗಳನ್ನು ಕಳೆದ. ಆತನಲ್ಲಿ ಈಗ ಉಪವಾಸ ಬೇಗ ಮುಗಿಯಲಿ ಎಂಬ ಭಾವವೇ ಹೊರಟು ಹೋಗಿತ್ತು. ಅಷ್ಟರ ಮಟ್ಟಿಗೆ ತಲ್ಲೀನನಾಗಿ ಹೋಗಿದ್ದ. ನನ್ನ ಸೋಲುಗಳಿಗೆ ನಾನೇ ಕಾರಣ ಎಂದು ಆತ್ಮಪೂರ್ವಕವಾಗಿ ಒಪ್ಪಿಕೊಂಡು ರಾತ್ರಿ ಮಲಗಿದ. ಬೆಳಗಿನ ಜಾವ 3 ಗಂಟೆಗೆ ಆತನಿಗೊಂದು ಕನಸು ಬಿತ್ತು. ಪುಣ್ಯವಂತನ ಅಕ್ಕ ಕನಸಿನಲ್ಲಿ ಬಂದು ಆತನಿಗೆ ಎಣ್ಣೆ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸುತ್ತಿದ್ದಳು. ಒಮ್ಮೆಯೇ ಎಚ್ಚರವಾಯಿತು. ಕಣ್ಣೆರೆದು ನೋಡಿದರೆ ಸಮಯ 3 ಗಂಟೆಯಾಗಿದೆ. ಪುಣ್ಯವಂತನ ನೆನಪಿನ ಬುತ್ತಿ ಬಿಚ್ಚಿಕೊಂಡಿತು. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅಕ್ಕನ ಮನೆಯಲ್ಲಿ ಬಡತನ, ಊಟಕ್ಕೂ ಪರಿದಾಡುವಂತಹ ಪರಿಸ್ಥಿತಿ. ಕಾಲೇಜು ಮುಗಿಸಿಕೊಂಡು ಹಸಿದು ಮನೆಗೆ ಬಂದರೆ ಮನೆಯಲ್ಲಿ ಊಟವೇ ಇರುತ್ತಿರಲಿಲ್ಲ. ಅಕ್ಕನ ಮಕ್ಕಳು ಮಾಡಿಟ್ಟ ಅಡಿಗೆಯನ್ನೆಲ್ಲ ಖಾಲಿ ಮಾಡಿರುತ್ತಿದ್ದರು. ಹಸಿವಿನಿಂದ ಕಂಗಾಲಾದ ಪುಣ್ಯವಂತ ಅಕ್ಕನ ಚಿಕ್ಕ ಮಕ್ಕಳಿಗೆ ನನ್ನ ಪಾಲಿನ ರೊಟ್ಟಿಯನ್ನೆಲ್ಲ ತಿಂದಿದ್ದೀರಾ ಎಂದು ಅಬ್ಬರಿಸುತ್ತಿದ್ದಂತೆಯೇ, ನೀನು ಬೆಳಗಿನಿಂದ ಏನೂ ತಿಂದಿರುವುದಿಲ್ಲ ಎಂದು ನನಗೆ ಗೊತ್ತು. ನಿನಗೆ ಅಂತಾನೆ 2 ರೊಟ್ಟಿ ಮುಚ್ಚಿಟ್ಟಿದ್ದೆ. ತಗೋ ಎಂದು ಅಕ್ಕ ಮುಚ್ಚಿಟ್ಟಿದ್ದ ರೊಟ್ಟಿ ತಂದು ಕೊಡುತ್ತಿದ್ದಳು. ಆತ್ಮಹತ್ಯೆಗೆ ಯತ್ನಿಸಿ ನರಗಳೆಲ್ಲ ಸತ್ತು ಹೋದಾಗ 1 ತಿಂಗಳು ಆಸ್ಪತ್ರೆಯಲ್ಲಿಯೇ ಜೋಪಾನ ಮಾಡಿದ ಅಕ್ಕ ನಂತರ ಮನೆಗೆ ಕರೆತಂದು 6 ತಿಂಗಳು ಮಗುವಿನಂತೆ ಜೋಪಾನ ಮಾಡಿದಳು.
ಈತ ಮೂತ್ರ ವಿಸರ್ಜಿಸಲು ಎದ್ದು ಹೋಗುವುದಕ್ಕೂ ಸಾಧ್ಯವಿರಲಿಲ್ಲ. ಹೆಣಭಾರವಾಗಿದ್ದ ಪುಣ್ಯವಂತನನ್ನು ಅಕ್ಕ ಗಂಡನ ಸಹಾಯದಿಂದ ಮಗುವಿನಂತೆ ಎತ್ತಿಕೊಂಡು ಹೋಗಿ ಜೋಪಾನ ಮಾಡುತ್ತಿದ್ದಳಲ್ಲ, ಆ ದೃಶ್ಯಗಳು ಪುಣ್ಯವಂತನ ಕಣ್ಣ ಮುಂದೆ ಹಾದು ಹೋಗುತ್ತಿದ್ದಂತೆಯೇ ಹಾಸಿಗೆಯಿಂದ ಎದ್ದ ಪುಣ್ಯವಂತನ ಕಣ್ಣಲ್ಲಿ ನೀರು. ಅಕ್ಕ, ಹೇಗಿದ್ದೀಯಾ? ಈ ಪಾಪಿ ತಮ್ಮ ನಿನ್ನನ್ನು ಮರೆತು ಎಲ್ಲೋ ಬಂದು ಕುಳಿತಿದ್ದಾನೆ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡ. ಎದ್ದು ನೀರು ಕುಡಿದು ಸಮಯ 3 ಗಂಟೆಯಾಗಿದ್ದರಿಂದ ಇನ್ನೊಂದು ಗಂಟೆ ಮಲಗೋಣ ಎಂದು ಹಾಸಿಗೆಯ ಮೇಲೆ ಒರಗಿದ. ನಂತರ ನಿಧಾನವಾಗಿ ನಿದ್ರೆ ವ್ಯಾಪಿಸಿಕೊಳ್ಳತೊಡಗಿತ್ತು. ಅರ್ಧ ಗಂಟೆಯಲ್ಲಿ ಪುಣ್ಯವಂತ ಅರೆ ನಿದ್ರೆಯಲ್ಲಿರುವಂತೆ ಮೊಬೈಲ್ ರಿಂಗ್ ಆಯಿತು. ಊರಿನಲ್ಲಿ ಒಬ್ಬ ಗೆಳೆಯ ನಿತ್ಯ ಈತನ ಸಂಪರ್ಕದಲ್ಲಿದ್ದ. ನಿದ್ರೆಯಲ್ಲಿದ್ದ ಪುಣ್ಯವಂತ ಮೊಬೈಲ್ ನೋಡುತ್ತಾ ಇಂತಹ ಅಪವೇಳೆಯಲ್ಲಿ ಏಕೆ ಫೋನ್ ಮಾಡಿದ್ದಾನೆ ಎಂದುಕೊಳ್ಳುತ್ತಲೇ ಫೋನ್ ರಿಸೀವ್ ಮಾಡಿ ಹಲೋ ಎಂದ. ಆ ಕಡೆಯಿಂದ ಗೆಳೆಯ, ಪುಣ್ಯವಂತ, ನಿನ್ನ ಅಕ್ಕ ತೀರಿಕೊಂಡಳು. ಕ್ಯಾನ್ಸರ್ನಿಂದ ಹಾಸಿಗೆ ಹಿಡಿದಿದ್ದ ನಿಮ್ಮಕ್ಕನ ಸುತ್ತ ಅಷ್ಟೊಂದು ಮಕ್ಕಳು ಮೊಮ್ಮಕ್ಕಳಿದ್ದರೂ ನಿನ್ನನ್ನೇ ಕನವರಿಸುತ್ತಾ ಸತ್ತೇ ಹೋದಳು ಎಂದ. ಪುಣ್ಯವಂತನ ಮೊಬೈಲ್ ಕೈಯಿಂದ ಜಾರಿತು. ಈ ಅಕ್ಕ ಸಾಮಾನ್ಯಳಾಗಿರಲಿಲ್ಲ. ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪುಣ್ಯವಂತ, ನಾನು ಚೆನ್ನಾಗಿ ದುಡಿದು ನಿನ್ನ ಮಕ್ಕಳನ್ನು ಓದಿಸಿ ಮದುವೆ ಮಾಡಿಕೊಳ್ಳುತ್ತೇನೆ. ಆದರೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ಳೋದಿಲ್ಲ, ನನಗೆ ಇಷ್ಟ ಇಲ್ಲ ಎಂದಾಗ ನಿನ್ನ ಖುಷಿ ಹೇಗೋ ಹಾಗೆ ಮಾಡು ಎಂದು ಒಮ್ಮೆ ನಿಟ್ಟುಸಿರು ಹಾಕಿದ್ದಳೆ ವಿನಾ ಪುಣ್ಯವಂತನನ್ನು ಗದರಿಸಲಿಲ್ಲ. ಮದುವೆ ಮಾಡಿಕೊಂಡ ನಂತರ ಹಾಸಿಗೆ ಹಿಡಿದರೂ ಬೇಜಾರು ಮಾಡಿಕೊಳ್ಳದೆ ನನ್ನ ತಮ್ಮ ಬೇಗ ಗುಣಮುಖನಾಗಲಿ ಎಂದು ನಾಡಲ್ಲಿದ್ದ ಎಲ್ಲಾ ದೇವರಿಗೆ ಹರಕೆ ಹೊತ್ತಳು. ಅಪ್ಪ ಅಮ್ಮ ಅವಮಾನ ಮಾಡಿದರೆ, ಹೆಂಡತಿ ರೆಚ್ಚೆ ಹಿಡಿದರೆ, ವ್ಯವಹಾರದಲ್ಲಿ ಮುಗ್ಗರಿಸಿದರೆ, ಬೂಜ ಕೊಟ್ಟು ಅಳಬೇಕು ಎನಿಸಿದರೆ ಪುಣ್ಯವಂತನಿಗೆ ಇದ್ದ ಆಸರೆ ಕೇವಲ ಒಬ್ಬ ಅಕ್ಕ. ಆ ಬೂಜ ಇಂದು ಕತ್ತರಿಸಿಕೊಂಡು ನೆಲಕ್ಕೆ ಬಿದ್ದಿದೆ. ಕೊನೆಗಾಲದಲ್ಲಿಯೂ ಪುಣ್ಯವಂತನ ಜಪ ಮಾಡುತ್ತಲೇ, ಅಕ್ಕ, ನನ್ನನ್ನು ಕ್ಷಮಿಸಿಬಿಡು ಎಂದು ಒಂದೇ ಒಂದು ಬಾರಿ ಕೇಳಬೇಕೆಂಬ ಆಸೆ. ನಿನ್ನ ಇಷ್ಟಾನೆ, ನನ್ನ ಇಷ್ಟ ಕಣೋ, ಬೇಜಾರು ಮಾಡ್ಕೋಬೇಡ ಎನ್ನುವ ಅಕ್ಕನಿಂದ ಇನ್ನೊಂದೇ ಬಾರಿ ತಲೆಯನ್ನು ನೇವರಿಸಿಕೊಳ್ಳಬೇಕೆಂಬ ಆಸೆ. ಹಲವಾರು ವರ್ಷಗಳಿಂದ ಎಣ್ಣೆ ಕಾಣದ ಬೆನ್ನಿಗೆ ಎಣ್ಣೆ ಹಚ್ಚಿಸಿಕೊಂಡು ಬಿಸಿ ನೀರಿನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂಬ ಆಸೆ. ಮುಚ್ಚಿಟ್ಟಿದ್ದ ರೊಟ್ಟಿಯನ್ನು ಬಿಚ್ಚಿ ತಿನ್ನಬೇಕೆಂಬ ಆಸೆ. ಅದಕ್ಕೆಲ್ಲ ಇಂದು ಕೊನೆ. ಒಮ್ಮೆಯೇ ಜೋರಾಗಿ ಚೀರಿದ ಅಕ್ಕ ಎಂಬ ಕೂಗು ದೇಹ ಬಿಟ್ಟು ಸ್ವರ್ಗಕ್ಕೆ ಹೊರಟಿದ್ದ ಆತನ ಅಕ್ಕನು ಹಿಂದೆ ತಿರುಗಿ ನೋಡುವಂತಿತ್ತು. ಈತನ ಚೀತ್ಕಾರಕ್ಕೆ ಅಕ್ಕಪಕ್ಕದವರು ನಿದ್ರೆಗಣ್ಣಿನಲ್ಲಿಯೇ ಎದ್ದು ಬಂದರು. ಅಳುವುದಕ್ಕೆ ಆತನಲ್ಲಿ ಶಕ್ತಿಯೇ ಇರಲಿಲ್ಲ. ಕೊನೆಯ ದಿನದ ಧ್ಯಾನ ನಿಂತು ಹೋಗಿತ್ತು. ದಿಕ್ಕೆ ತೋಚದಂತಾದ ಪುಣ್ಯವಂತ ಗುರುಗಳ ಬಳಿ ಹೋದ. ಧ್ಯಾನಕ್ಕೆ ಕುಳಿತಿದ್ದ ಗುರುಗಳು 1 ಗಂಟೆ ಕಾದ ನಂತರ ಹೊರಬಂದರು. ಅಳುತ್ತಲೇ ಪುಣ್ಯವಂತ, ನಾನು ಊರಿಗೆ ಹೊರಟಿದ್ದೇನೆ ಎಂದ. ಗುರುಗಳು, ಕೊನೆಯ ದಿನದ ಧ್ಯಾನ ಮುಗಿಸಿದೆಯಾ ಎಂದು ಕೇಳಿದರು. ಇಲ್ಲ ಎನ್ನುತ್ತಿದ್ದಂತೆಯೇ, ಆಶ್ರಮದಲ್ಲಿಯೇ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಸ್ನಾನ ಮಾಡಿ ಅರ್ಧ ಗಂಟೆ ಕುಳಿತು ಧ್ಯಾನ ಮಾಡು. ನಿನ್ನ ವ್ರತ ಮುಗಿಸಿ ಹೊರಡುವಿ ಎಂದರು. ಅಂದು ಆತನಿಗೆ ಧ್ಯಾನ ಮಾಡುವುದು ಬೇಡವಾಗಿದ್ದರೂ ಗುರುಗಳ ಮಾತಿಗೆ ತಲೆದೂಗಿದ. ಸ್ನಾನ ಮಾಡಿ ಹಸಿ ಬಟ್ಟೆಯಲ್ಲಿಯೇ ಧ್ಯಾನಕ್ಕೆ ಕುಳಿತ. ಧ್ಯಾನಕ್ಕೆ ಕುಳಿತರೂ ಮನಸ್ಸು ನಿಗ್ರಹಗೊಳ್ಳಲಿಲ್ಲ. ಕಣ್ಣಿನಿಂದ ನೀರು ಧಾರಾಕಾರವಾಗಿ ಇಳಿಯತೊಡಗಿತು. ಕಷ್ಟಪಟ್ಟು ಮನಸ್ಸನ್ನು ನಿಗ್ರಹಿಸಿದ. ಧ್ಯಾನದ ಸ್ಥಿತಿಗೆ ಒಯ್ದ. ಮನಸ್ಸು ಸುಪ್ತಾವಸ್ಥೆಗೆ ತೆರಳಿದಾಗ ಮತ್ತೊಂದು ಕಠಿಣ ಸವಾಲಿಗೆ ಸಿದ್ಧವಾಗಬೇಕು ಎಂಬ ಮುನ್ಸೂಚನೆ ದೊರೆಯಿತು. ಧ್ಯಾನ ಮುಗಿಸಿ ಹೊರಬಂದ. ಗುರುಗಳು ಅಕ್ಕ ಬದುಕಿದ್ದಾಗಲೇ ಮಾತನಾಡಿಸಿಕೊಂಡು ಬಂದಿದ್ದರೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈಗ ಅಲ್ಲಿ ಎಲ್ಲರೂ ಬಂದಿರುತ್ತಾರೆ. ಅವರಿಗೆಲ್ಲ ಏನೋ ಉತ್ತರ ಹೇಳುತ್ತೀಯಾ? ಮುಖ್ಯವಾಗಿ ನಿನ್ನ ಮಗನನ್ನು ನೋಡಿದ ನಂತರ ನೀನು ಮರಳಿ ಬರುವೆ ಎಂಬ ನಂಬಿಕೆ ಇದೆಯೇ? ನೀನೀಗ ಗುರಿ ತಲುಪುವ ಕೊನೆಯ ಹಂತದಲ್ಲಿದ್ದೀಯಾ ಎಂಬುದನ್ನು ಒಮ್ಮೆ ಯೋಚಿಸು. ನನ್ನ ಹಾಗೆ ಸರ್ವಸಂಗ ಪರಿತ್ಯಾಗಿಯಾಗಿದ್ದರೆ ನೀನು ಅಲ್ಲಿಗೆ ಹೋದರೂ ಮರಳಿ ಬರುತ್ತಿದ್ದೆ ಎಂಬ ನಂಬಿಕೆ ಇತ್ತು. ಆದರೆ ನೀನೊಬ್ಬ ಸಂಸಾರಿ. ಮುಂದೆಯೂ ನೀನು ಸಂಸಾರಿಯಾಗಿಯೇ ಉಳಿಯಬೇಕು ಎಂಬುದೇ ನನ್ನ ಆಸೆ. ಆದರೆ ನೀನು ಗುರಿ ಮುಟ್ಟದೆ ಸೋಲುವುದು ನನಗೆ ಇಷ್ಟ ಇಲ್ಲ, ಯೋಚಿಸಿ ನೋಡೋ ಎಂದರು. ಒಂದು ವೇಳೆ ಅಕ್ಕನ ಅಂತಿಮ ಯಾತ್ರೆಗೆ ಹೋದರೆ ಮುಂದೆ ನಡೆಯಬಹುದಾದ ಘಟನೆಗಳ ಬಗ್ಗೆ ಗುರುಗಳು ಬೆಳಕು ಚೆಲ್ಲಿ ಸುಮ್ಮನಾದರು. ಅಂದರೆ ನೀನು ಹೋಗುವುದು ಬೇಡ ಎಂದು ಮನಸ್ಸಿಗೆ ನಾಟುವಂತೆ ಹೇಳಿದ್ದರು. ಪುಣ್ಯವಂತ ನಾನು ಹೋಗುವುದಿಲ್ಲ ಎಂದು ಹೇಳುತ್ತಲೇ ಮಕ್ಕಳಂತೆ ಅಳಲಾರಂಭಿಸಿದ. ಗುರುಗಳು ಒಮ್ಮೆ ಆತನ ಬೆನ್ನು ಸವರಿ ಬೀಳ್ಕೊಟ್ಟು ಒಳ ಹೋದರು. ಆಗ ಎಲ್ಲ ವ್ಯಾಮೋಹಗಳಿಂದ ದೂರವಾಗಿದ್ದ ಗುರುಗಳ ಕಣ್ಣಂಚಿನಲ್ಲಿಯೂ ನೀರಿತ್ತು. ಹೊರಬರುತ್ತಿದ್ದ ಪುಣ್ಯವಂತನ ಕಣ್ಣಲ್ಲಿ ರಕ್ತ ಬರುತ್ತಿದ್ದರೂ ಅದೇಕೋ ಕಣ್ಣೀರಿನಂತೆ ಅದಕ್ಕೂ ಬಣ್ಣವಿರಲಿಲ್ಲ. ಅಕ್ಕ ತೋರಿಸಿದ ಪ್ರೀತಿಗೆ ಅದರ ರೀತಿಗೆ ಪುಣ್ಯವಂತನ ಹೃದಯ ಒಡೆದು ಹೋಗಿತ್ತು. ಆದರೆ ಇದೆಲ್ಲವೂ ಒಂದು ದೊಡ್ಡ ಕನಸು.